ರಾಜ್ಯದಲ್ಲಿ ಈಗಾಗಲೇ ಯತೀಂದ್ರ ಅವರ ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿಬಿಟ್ಟಿದೆ. ಯತೀಂದ್ರ ಹೇಳಿಕೆ ಹಿಂದಿನ ಉದ್ದೇಶ ಏನು ಅಂತ ಹೇಳಬೇಕು ನೋಡಿ. ರಾಜ್ಯದಲ್ಲಿ ಯತೀಂದ್ರ ಅವರ ಕೊಟ್ಟಂತ ಹೇಳಿಕೆ ಇದೆಲ್ಲ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿದೆ. ಯತೀಂದ್ರ ಹೇಳಿಕೆ ಹಿಂದಿನ ಉದ್ದೇಶ ಏನು? ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರಾಧಿಕಾರಿ ಘೋಷಣೆ ಸದ್ಯಕ್ಕೆ ಅಪ್ರಸ್ತುತವಾಗಿತ್ತು. ಈ ತರಹದ ಹೇಳಿಕೆಗಳು ಹಗುರವಾಗುವಂತೆ ಮಾಡುತ್ತವೆ. ಯಾರು ಮಾತನಾಡಬಾರದೆಂದು ಹೈಕಮಾಂಡ್ ಹೇಳಿದೆ. ಯಾರು ಇದ್ರ ಬಗ್ಗೆ ಮಾತನಾಡಬೇಡ್ರಪ್ಪ ಅಂತ. ಸಿಎಂ ಸಹ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಾನು ಮಾತನಾಡಲ್ಲ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತವಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ. ನಾವೆಲ್ಲ ಮಾತನಾಡಿ ಗೊಂದಲ ಸೃಷ್ಟಿ ಮಾಡಬಾರದು. ನಮ್ಮಲ್ಲಿ ಬಣಗಳಿಲ್ಲ. ಡಿ.ಕೆ. ಸಾಹೇಬರು ಬಣ ಪಾಲಿಟಿಕ್ಸ್ ಒಪ್ಪೋದಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ತಿಂಗಳಿನಲ್ಲಿ ಬಹುದೊಡ್ಡದಾದಂಥ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಯತೀಂದ್ರ ಅವರು ಹೇಳ್ತಾರೆ. ಏನು ಹೇಳ್ತಾರೆ? ಅವ್ರು ಯತೀಂದ್ರ ಅವ್ರನ್ನೇ ಕೇಳಬೇಕು. ಅದೆಲ್ಲ ಹೇಳಿಕೆಗಳು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಏನು ಅಂತ ಅವ್ರನ್ನೇ ಕೇಳಬೇಕೆ ಹೊರತು ಅದ್ರ ಬಗ್ಗೆ ನಾನೆಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ದೇನಿದ್ರು ನಮ್ಮ ಗುರಿ ಇವತ್ತು ಕಾಂಗ್ರೆಸ್ ಪಕ್ಷ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅನ್ನೋದು ಒಂದಷ್ಟೇ ಗುರಿ ಇರೋದು. ಈಗ ಸಿಎಂ ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದರು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಘೋಷಣೆ ಬೇಕಿತ್ತಾ ಅಂತ? ಅಪ್ರಸ್ತುತ ಸಂದರ್ಭ, ಅದನ್ನು ನಾನು ಕಾಮೆಂಟ್ ಮಾಡಬಾರ್ದು. ಬಟ್ ಈ ಥರ ಹೇಳಿಕೆಗಳು ಹಗುರವಾಗುತ್ತೆ. ಸೊ ಹಾಗಾಗಿ ನೀವು ಯತೀಂದ್ರ ಅವ್ರನ್ನೇ ಕೇಳಿ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ. ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಹೈಕಮಾಂಡರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ಅದರಂತೆ ನಡಿಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ನಾನು ಯಾರೂ ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಸರ್. ಈ ಹಿಂದೆ ನೀವು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ನೀವಾಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಆಗಿರ್ಬೋದು, ಎಲ್ಲರೂ ಸಹ ಒಂದೇನೋ ಅಭಿಮಾನದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಿಮಗೆ ಬಹುದೊಡ್ಡದಾದಂಥ ನೋಟಿಸ್ ಕೊಟ್ಟರು. ಆದರೆ ಯತೀಂದ್ರ ಅವರ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ನೀವು ಪಾರ್ಟಿ ಹೈಕಮಾಂಡ್ನಲ್ಲಿ ಕೇಳಿ. ಅದನ್ನು ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ವಿ ಅನ್ನೋ ಒಂದು ಮಾತನ್ನು ಈ ಹಿಂದೆ ಕೆಲ ತಿಂಗಳುಗಳ ಹಿಂದೆ ಹೇಳಿದರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗುತ್ತಾ ನವೆಂಬರ್ಗೆ ಅಂತ? ಅದು ನೋ ಕಾಮೆಂಟ್ಸ್. ನಾನು ಮಾತಾಡಬಾರ್ದು ಅಂತ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇರುವಂಥದ್ದು. ಕೆಲವು ಸಚಿವರುಗಳು ಹೈಕಮಾಂಡ್ ತಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಿಳಿಸ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಮತ್ತೊಮ್ಮೆ ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋಂಥದ್ದು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು ಶಿರಸ ವಹಿಸಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡ್ದಲೆ ಅದು ಯಾವ ಸೂಕ್ತ ಕಾಲದಲ್ಲಿ ಏನೇನು ಹೈಕಮಾಂಡ್ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರೋಣ. 2023 ಚುನಾವಣೆ ವೇಳೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದರು. KPCC ಅಧ್ಯಕ್ಷರೇ CM ಆಗುವುದಂತಂದು ರೂಢಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಅವರಿಗೆ CM ಸ್ಥಾನ ತಪ್ಪಿತು. ಈಗ ಏನಾದರೂ ಆ ಅವಕಾಶಗಳು ಇವೆಯಾ ಅಂತ? ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದೆಲ್ಲ ಮುಖ್ಯಮಂತ್ರಿಗಳ ವಿಚಾರಗಳಲ್ಲಿ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವುಗಳೆಲ್ಲ ಮಾತನಾಡಿ ಪಕ್ಷಕ್ಕೆ ಗೊಂದಲ ಮಾಡಬಾರ್ದು ಅನ್ನೋದನ್ನು ಏನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಇದಿಷ್ಟು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.